ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುಶ್ರೀ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಸಾಂಬಾರು ಪುಡಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಒಂದು ತಿಂಗಳಿಗಾಗಷ್ಟು ಸಾಂಬಾರು ಪುಡಿನ, ಯಾಕಂದರೆ ದಿಢೀರಂತ ನಮ್ಮ ಮನೇಲಿ ಖಾಲಿಯಾಗಿತ್ತು. ಹಾಗಾಗಿ ನಾನು ಕೂಡ ಮಾಡ್ಕೋತಾ ಇದ್ದೆ. ಹಾಗೆ ಕೂಡ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಸಾಂಬಾರು ಪುಡಿನ ಇವತ್ತು ತೋರಿಸ್ತಾ ಇದ್ದೀನಿ. ನೋಡಿ, ಸಾಂಬಾರು ಪುಡಿ ಮಾಡೋದಕ್ಕೆ ನಾನು ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 20 ಗ್ರಾಮ್ ತೊಗೊಂಡಿದ್ದೀನಿ. 50 ಗ್ರಾಮು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. 50 ಗ್ರಾಮ್ ಧನಿಯಾ ತೊಗೊಂಡಿದ್ದೀನಿ. ಹಾಗೆ ಒಂದು 50 ಗ್ರಾಮ್ 20 ಗ್ರಾಮ್ ಅಷ್ಟು ನಾನು ಉದ್ದಿನಬೇಳೆ ತೊಗೊಂಡಿದ್ದೀನಿ. 25 ಗ್ರಾಮು ತೊಗರಿಬೇಳೆ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಕರಿಬೇವು, ಒಂದು 20 ಗ್ರಾಮ್ ಅಷ್ಟು ಕಡಲೆಬೇಳೆ, ಹಾಗೆ 1-2 ಇಂಚು ಚಕ್ಕೆ, ಒಂದು 3 ಲವಂಗ, ಹಾಗೆ ಜೀರಿಗೆನೂ ಕೂಡ 30 ಗ್ರಾಮ್ ತೊಗೊಂಡಿದ್ದೀನಿ. ಹಾಗೆ ಮೆಂತ್ಯ ಒಂದು 1/4 ಸ್ಪೂನಿಂದ ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ ನಾನು. ಇದಿಷ್ಟು ಇವಾಗ ಫ್ರೈ ಮಾಡ್ಕೊಬೇಕು. ನೋಡಿ, ಸಿಂಪಲ್ಲಾಗಿ ನಾವು ಮಿಕ್ಸಿ ಜಾರಲ್ಲೇ ಯಾವ ರೀತಿ ನಾವು ಪುಡಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತೀನಿ. ದಿಢೀರಂತ ಬೇಳೆ ಸಾಂಬಾರು ಪುಡಿ ಹಾಗೆ ಮಟನ್ ಸಾಂಬಾರು ಪುಡಿ ಎರಡೂ ಕೂಡ ನಾನಿವಾಗ ತೋರಿಸ್ತೀನಿ. ಇದು ಬೇಳೆ ಸಾಂಬಾರಿಗೆ, ನೆಕ್ಸ್ಟ್ ಮಟನ್ ಸಾಂಬಾರಿಗೆ ತೋರಿಸ್ತೀನಿ. ನಾನು ಗ್ಯಾಸ್ ಹಚ್ಚಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಫ್ರೈ ಮಾಡೋದಕ್ಕೆ ಅಂತ. ಎಲ್ಲ ಐಟಮ್ನು ಕೂಡ ಇವಾಗ ನಾನು ಇದರಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋದು. ಮೊದಲಿಗೆ ನಾನು ಧನಿಯಾನ ತೊಗೊಂಡಿದ್ದೀನಿ. ಮೀಡಿಯಮ್ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ತುಂಬ ಚೆನ್ನಾಗಿ ಬರುತ್ತೆ ಪುಡಿ, ಒಳ್ಳೆ ಘಮ ಬರುತ್ತೆ. ಒಂದ್ಸತಿ ನೀವು ಈ ರೀತಿ ಟ್ರೈ ಮಾಡಿದ್ರೆ ಇದೇ ರೀತಿಯೇ ಮಾಡಿ ಇಟ್ಕೊತಾ ಇರ್ತೀರ ನೀವು. ಮೀಡಿಯಮ್ ಉರಿಲೇ ಫ್ರೈ ಮಾಡಬೇಕು, ಒಳ್ಳೆ ಘಮ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ನೋಡಿ, ಇವಾಗ ಇದಾಗಿದೆ, ಧನಿಯಾ ಆಗಿದೆ. ಒಂದು ತಟ್ಟೆಗೆ ಹಾಕ್ಕೊತೀನಿ ಇವಾಗ ನಾನು. ತೊಗರಿಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ ಮೂರನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ. ಇದು ಆಗಿದೆ, ನೋಡ್ಬೋದು ಕಲರ್ ಚೇಂಜ್ ಆಗಿದೆ. ಇದನ್ನು ಕೂಡ ನಾನು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಇವಾಗ ಕಡಲೆಕಾಳನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಕಡಲೆಕಾಳು ಕೂಡ ನೋಡ್ಬೋದು, ಕಡಲೆಕಾಳು ಕೂಡ ಫ್ರೈ ಆಗಿದೆ. ಈಗ ಇದನ್ನು ತಕ್ಕೋತೀನಿ. ಈಗ ಇದಕ್ಕೆ ಜೀರಿಗೆ ಹಾಕೋತಾ ಇದ್ದೀನಿ. ಹಾಗೆ ಇದ್ರ ಜೊತೆಯಲ್ಲಿ ಮೆಂತ್ಯ ಕೂಡ ಹಾಕೋತಾ ಇದ್ದೀನಿ. ಹಾಗೆ ಮೆಣಸು, ಹಾಗೆ ಚಕ್ಕೆ ಮತ್ತು ಲವಂಗ, ಹಾಗೆ ಸಾಸಿವೆ ಕೂಡ ಹಾಕೋತಾ ಇದ್ದೀನಿ.
ಇದು ಕೂಡ ಆಗಿದೆ. ಈಗ ಇದನ್ನು ಕೂಡ ಒಂದು ಪ್ಲೇಟ್ ಹಾಕೋತಾ ಇದ್ದೀನಿ. ಹಾಗೆ ಕರಿಬೇವು, ಕರಿಬೇವು ಆಗಿದೆ. ಕರಿಬೇವನ್ನು ಕೂಡ ಇವಾಗ ನಾನು ಎಲ್ಲ ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಖಾರದ ಮೆಣಸಿನಕಾಯಿ, ಹಾಗೆ ಬ್ಯಾಡಗೆ ಮೆಣಸಿನಕಾಯಿ ಎರಡು ಕೂಡ ಹಾಕ್ಕೊಂಡಿದ್ದೀನಿ. ನಾನು ಮೆಣಸಿನ್ಕಾಯಿ ಇರೋದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಡ್ತೀನಿ. ಉಪ್ಪು ಹಾಕೊಳ್ಳೋದ್ರಿಂದ ಜಾಸ್ತಿ ಘಾಟ್ ಬರಲ್ಲ. ಮೆಣಸಿನ್ಕಾಯಿ ಕೂಡ ನೋಡ್ಬೋದು ರೆಡಿಯಾಗಿದೆ. ಹಾಗೆ ಕೂಡ ನೋಡ್ಬೋದು ನೋಡಿ, ಇದು ಸ್ವಲ್ಪ ಆರಬೇಕು. ಇವಾಗ ಇದು ಸ್ವಲ್ಪ ಆರಲಿ. ನೋಡಿ ಎಲ್ಲ ಆರಿದೆ, ಎಷ್ಟು ಗರಿಗರಿಯಾಗಿ ಒಣಗಿದ್ದೇವೆ. ಒಣಗಿಸಿ ನಾವು ಫ್ರೈ ಮಾಡಿ ಆಮೇಲೆ ತೊಗೊಂಡಿರೋದು. ಇವಾಗೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದು ಬೇಳೆ ಸಾಂಬಾರು ಪುಡಿ. ಈ ರೀತಿ ನಾನು ಜಾರ್ಗೆ ಹಾಕ್ಕೊಂಡು ಎಲ್ಲನೂ ಪೌಡ್ರ್ ಮಾಡ್ಕೊಂಬರ್ತೀನಿ, ಹಾಕ್ಕೋತೀನಿ. ಈಗ ಉಳ್ದಿರೋದನ್ನು ಕೂಡ ನಾನು ಜಾರ್ಗೆ ಹಾಕೊಂಡು ಪೌಡ್ರ್ ಮಾಡ್ಕೊಂಬತ್ತೀನಿ. ಇದು ಬೇಳೆ ಸಾಂಬಾರ್ದು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ನೀವು ಅರಿಶಿನ ಕೊಂಬಿದ್ರು ಕೂಡ ಅದನ್ನು ಕೂಡ ಪೌಡ್ರ್ ಮಾಡಿಬಿಟ್ಟು ಹಾಕೊಬೋದು. ನೋಡಿ, ಇವಾಗ ಎರಡು ಒಟ್ಟಿಗೆ ಹಾಕ್ಕೊಂಡು ಮತ್ತೆ ಇನ್ನೊಂದು ಸತಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ನೋಡಿ ಪೌಡ್ರ್ ಆಗಿದೆ. ಇವಾಗ ಜರಡಿ ಹಿಡಿದ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ನಮಗೊಂದು 2 ತಿಂಗಳು ಬರುತ್ತೆ ಇದು ಪೌಡ್ರು. ನೋಡಿ ಈ ಥರ ನಾನು ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡಿದ್ದೀನಿ. ಸುಮಾರು ನನಗೊಂದು 2 ತಿಂಗಳು ಬರುತ್ತೆ, 2 ತಿಂಗಳು ಮೇಲೆ ಬರುತ್ತೆ ಇದು ಸಾಂಬಾರು ಪುಡಿ. 2 ಪುಡಿನೂ ನಾನು ಮಾಡಿಟ್ಕೊಂಡಿದ್ದೀನಿ. 2 ಪುಡಿನೂ ನಾನು ಈ ರೀತಿಯೇ ಮಾಡಿಟ್ಕೊತೀನಿ. ನೆಕ್ಸ್ಟ್ ಈಗ ಧನಿಯಾ ಪುಡಿ
ಧನಿಯಾ ಪುಡಿನೂ ನಾನು ಮಾಡ್ಕೊಬೇಕು. ಹಾಗೆ ನಾನು ಯಾವುದು ಜಾಸ್ತಿ ಅಂಗಡಿಯಿಂದ ಐಟಮ್ಗಳನ್ನ ತರೋದಿಲ್ಲ, ಮನೇಲೇ ತಂದು ಪೌಡ್ರ್ ಮಾಡ್ಕೊಳ್ಳೋದು. ನೋಡಿದ್ರಲ್ವ ಫ್ರೆಂಡ್ಸ್, ಬೇಳೆ ಸಾಂಬಾರು ಪುಡಿನ ನಾನು ಇವಾಗ ತೋರಿಸಿದ್ದೀನಿ. ಲೆಂತಿ ಆಗುತ್ತೆ ಅಂತ ನಾನು ಮಟನ್ ಸಾಂಬಾರು ಪೌಡ್ರನ್ನ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅದನ್ನು. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.